ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ವರನಟ ಅಣ್ಣವರು ನಿಮ್ಗೆಲ್ಲ ಗೊತ್ತು. ಅವರು ತಿರಸ್ಕಾರ ಮಾಡಿದ ಸಿನಿಮಾಗಳೆಲ್ಲವೂ ಸಹ ಬ್ಲಾಕ್ ಬಸ್ಟರ್ ಆಗಿದೆ. ಅದೇನೋ ಅದೃಷ್ಟ ಅಂತ ಗೊತ್ತಿಲ್ಲ, ಪುನೀತ್ ರಾಜ್ಕುಮಾರ್ ಅವರು ಸಹ ಇದೇ ತರ ಅವ್ರು ಕೈಬಿಟ್ಟ ಸಿನಿಮಾಗಳೆಲ್ಲ ದೊಡ್ಡ ದೊಡ್ಡ ಸೂಪರ್ ಹಿಟ್ ಸಿನಿಮಾಗಳಾಗ್ತಿತ್ತು. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಅಪ್ಪು ಸರ್ ಮಾಡ್ಬೇಕಾಗಿತ್ತಂತ ಮುಂಗಾರು ಮಳೆ ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಗಾಳಿಪಟ ಆಗಿರ್ಬೋದು, ಇದೆಲ್ಲ ಸೂಪರ್ ಹಿಟ್ ಸಿನಿಮಾಗಳು. ಅದೇ ತರ ಅಣ್ಣವ್ರ ಸಿನಿಮಾಗಳನ್ನು ಅಷ್ಟೇನೆ. ಅಂತ ಸಿನಿಮಾ ಆಗಿರ್ಬೋದು, ಚಕ್ರವ್ಯೂಹ ಸಿನಿಮಾ ಆಗಿರ್ಬೋದು, ಇವೆಲ್ಲ ಅಣ್ಣವರು ತಿರಸ್ಕಾರ ಮಾಡಿದಂತ ಸಿನಿಮಾಗಳನ್ನೇ. ಇದರಲ್ಲಿ ಇನ್ನೊಂದು ಪ್ರಮುಖವಾಗಿರೋ ಸಿನಿಮಾ ಯಾವುದು ಅಂತಂದ್ರೆ 1987 ತೆರೆ ಕಾಣುತ್ತೆ. ಆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಅಭಿನಯ ಮಾಡಿರ್ತಾರೆ ಪ್ರಮುಖವಾಗಿ. ಸಿನಿಮಾದಲ್ಲಿ ಯಾವ ತರ ಒಂದು ತಾರಾ ಬಳಗ ಇತ್ತು ಅಂತಂದ್ರೆ, ಆ ತಾರಾ ಬಳಗ ನೋಡೋದ್ರಿಂದ ಸಿನಿಮಾ 100 ಡೇಸ್ ಓಡುತ್ತೆ ಅಂತ ಅನಿಸ್ಬೇಕು, ಆ ತರ ಇತ್ತು. ವಿಷ್ಣುವರ್ಧನ್ ಅವರು, ಭವ್ಯ ಅವರು, ದೊಡ್ಡಣ್ಣ ಅವರು, ಅಶ್ವಥ್ ಅವರು, ಪಂಡ್ರಿಬಾಯಿ ಅವರು, ಇಷ್ಟು ಜನ ಒಂದು ದೊಡ್ಡ ತಾರಾ ಬಳಗನೇ ಆ ಸಿನಿಮಾದಲ್ಲಿತ್ತು. ಆ ಸಿನಿಮಾ ಸಹ ಮೊದಲಿಗೆ ಅಣ್ಣವ್ರ ಹತ್ರ ಬಂತಂತೆ. ಚಿ ಉದಯಶಂಕರ್ ಅವರು ಈ ಒಂದು ಕಥೆನ ಅಣ್ಣವ್ರಿಗೆ ಹೇಳ್ತಾರೆ ಸಿನಿಮಾ ಮಾಡೋಣ ಅಂತ. ಆಗ ಅಣ್ಣವರು ಸಿನಿಮಾದಲ್ಲಿ ಅಷ್ಟಾಗಿ ಏನು ಆಸಕ್ತಿ ಕಾಣಿಸ್ತಿಲ್ಲ. ಈ ತರ ಸಿನಿಮಾಗಳು ನಾನು ಮಾಡಿದೀನಿ, ಹಾಗಾಗಿ ಈ ಸಿನಿಮಾ ನಾನು ಮಾಡಲ್ಲ ಅಂತ ತಿರಸ್ಕಾರ ಮಾಡ್ತಾರೆ. ಅದಾದ್ಮೇಲೆ ಉದಯಶಂಕರ್ ಅವ್ರು ಹೋಗಿ ಭಾರ್ಗವ್ ಅವ್ರ ಹತ್ರ ಹೋಗ್ತಾರೆ. ಈ ತರ ಒಂದು ಸಿನಿಮಾನ ಅಣ್ಣವ್ರಿಗೆ ಹೇಳ್ದೆ, ಅಣ್ಣವ್ರು ಮಾಡ್ಲಿಲ್ಲ, ನೀನೇನಾದ್ರು ಮಾಡದಿದ್ರೆ ಮಾಡು ಅಂತ ಕತೆ ಹೇಳ್ತಾರೆ. ಆಗ ಭಾರ್ಗವ್ ಅವರು ಅಣ್ಣವ್ರೇ ಮಾಡ್ಲಿಲ್ಲ ಆಮೇಲೆ ನಮ್ಗೆ ಅಂತಕ್ಕೆ, ಬೇಡ ಚೆನ್ನಾಗಿರಲ್ಲ ನಾನ್ ಮಾಡಲ್ಲ ಅಂತಾರೆ. ಇಲ್ಲ ಒಂದ್ಸರಿ ಕತೆ ಕೇಳು ನೋಡೋಣ ಅಂತ ಹೇಳ್ತಾರೆ. ಆಗ ಭಾರ್ಗವ್ ಅವರು ಕತೆ ಕೇಳ್ತಾರೆ. ಅಂದ್ರೆ ಪಿ ವಾಸು ಅವ್ರು ಏನಿರ್ತಾರೆ, ಆ ಒಂದು ಕಥೆನ ಇನ್ ಸ್ವಲ್ಪ ಡೆವಲಪ್ ಮಾಡಿ ಬರ್ದಿರ್ತಾರೆ. ಆಗ ಆ ಕತೆ ವಿಷ್ಣುವರ್ಧನ್ ಅವ್ರಿಗೆ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಭಾರ್ಗವ್ ಅವರು ಕೂಡ ಕತೆ ಕೇಳಿ ಓಕೆ ಮಾಡ್ತಾರೆ. ಕೃಷ್ಣ ನೀ ಬೇಗನೆ ಬರೋ ಸಿನಿಮಾ ಶೂಟಿಂಗ್ ನಡೀತಿರುತ್ತೆ. ಅಲ್ಲಿ ವಿಷ್ಣುವರ್ಧನ್ ಅವ್ರಿಗೆ ಹೋಗಿ ಅಪ್ರೋಚ್ ಮಾಡ್ತಾರೆ ಭಾರ್ಗವ್ ಅವರು. ಈ ತರ ಒಂದು ಕತೆ ಇದೆಯಂತೆ, ಇದನ್ನ ರಾಜ್ಕುಮಾರ್ ಅವರು ಮಾಡಲ್ಲ ಅಂತ ಹೇಳಿದ್ದಾರೆ, ನಾವು ಮಾಡೋಣ ಅಂತ. ಆಗ ವಿಷ್ಣುವರ್ಧನ್ ಅವರು ಅವರೇ ಮಾಡಲ್ಲ ಅಂದ್ಮೇಲೆ ನಾವ್ಯಾಕೆ ಮಾಡ್ಬೇಕು, ಬೇಡ ಬಿಟ್ಬಿಡಿ ಅಂತಾರೆ. ಆಗ ಭಾರ್ಗವ್ ಅವರು ಸ್ವಲ್ಪ ಫೋರ್ಸ್ ಮಾಡಿ ಹೇಳ್ತಾರಂತೆ, ಇಲ್ಲ ನಾವು ಮಾಡೋಣ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಹ ಈ ಒಂದು ಸಿನಿಮಾನ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಮಾಡಲ್ಲ ಅಂತ ಹೇಳಿದ್ದಾರೆ, ಹಾಗಾಗಿ ನೀನ್ ಮಾಡು ಅಂತ ಹೇಳ್ತಾರೆ. ಸರಿ ಕತೆ ಹೇಳಿ ಅಂತಂದಾಗ ವಾಸು ಅವರು, ಪಿ ವಾಸು ಏನಿದ್ದಾರೆ, ಅವ್ರು ಬಂದು ವಿಷ್ಣುವರ್ಧನ್ ಅವ್ರಿಗೆ ಕತೆ ಹೇಳ್ತಾರೆ ಸಿನಿಮಾದು. ಅವ್ರಿಗೆ ವಿಷ್ಣುವರ್ಧನ್ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಕತೆ. ಇಲ್ಲ ಈ ಸಿನಿಮಾ ನಾನು ಮಾಡೇ ಮಾಡ್ತೀನಿ, ಕತೆ ತುಂಬಾ ಚೆನ್ನಾಗಿದೆ, ಈ ತರ ಒಂದು ಪಾತ್ರ ನಾನು ಮಾಡಿರೋ ತುಂಬಾ ಕಮ್ಮಿ ಅಂತ ಹೇಳ್ಬಿಟ್ಟು ಆ ಸಿನಿಮಾನ ಶುರು ಮಾಡೋಣ ಅಂತ ಒಪ್ಕೋತಾರೆ. ಅವ್ರೇನೆ ಭಾರ್ಗವ್ ಅವ್ರಿಗೆ ಅವಾಗ ಅವಾಗ ಹೇಳ್ತಾ ಇರ್ತಾರಂತೆ, ಸಿನಿಮಾ ಬಗ್ಗೆ ಜಾಸ್ತಿ ಆಸಕ್ತಿ ತೋರಿಸ್ತಾ ಇರ್ತಾರಂತೆ, ಈ ಒಂದು ಸಿನಿಮಾನ ನಾವು ಮಾಡೋಣ ಮಾಡೋಣ ಅಂತ ಅನ್ಬಿಟ್ಟು. ಅದಾದ್ಮೇಲೆ ಈ ಸಿನಿಮಾದ ಒಂದು ಚಿತ್ರೀಕರಣ ಕೂಡ ನಡೆಯುತ್ತೆ 1987ರಲ್ಲಿ. ಸಿನಿಮಾದ ಹೆಸರು ಬಂದು ಕರುಣಾಮಯಿ ಅಂತ ಅನ್ಬಿಟ್ಟು. ಕರುಣಾಮಯಿ ಅಂತ ಸಿನಿಮಾದ ಟೈಟಲ್ ಇರ್ತಾರೆ. ಸಿನಿಮಾ ಸ್ಟೋರಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದು ಬ್ರಾಹ್ಮಣ ಕುಟುಂಬ, ಅದರಲ್ಲಿ 3 ಜನ ವಿದ್ಯಾವಂತರು ಗಂಡ್ಮಕ್ಳು ಇರ್ತಾರೆ. ಆ 3 ಜನ ಯಾವ ತರ ಒಂದು ಸಂಸಾರದಲ್ಲಿ ಬರುವಂತ ಸಮಸ್ಯೆಗಳನ್ನ ಎದುರಿಸ್ತಾರೆ. ಅದರಲ್ಲಿ ಪ್ರಮುಖವಾದ ಪಾತ್ರ ಒಂದು ರಾಜ ಅಂತ ವಿಷ್ಣುವರ್ಧನ್ ಅವ್ರು ಮಾಡಿದ್ದಾರೆ. ಅವರು ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆಗೆ ಬೇರೆ ಕಡೆಯಿಂದ ಸಿಕ್ಕಿರ್ತಾರೆ. ಹಾಗಾಗಿ ಮನೆಯಲ್ಲಿ ಅವ್ರನ್ನ ಯಾವ ತರ ಬೇರೆ ತರ ನೋಡ್ತಾರೆ, ಈ ತರದೊಂದು ಕಥೆ ಎಲ್ಲ ಸಿನಿಮಾದಲ್ಲಿ ಸುತ್ತುತ್ತೆ. ಸಿನಿಮಾದಲ್ಲಿ ನಿಮ್ಗೆ ನೋಡ್ಬೋದು, ಜಾತಿ ಪದ್ಧತಿ ಕೂಡ ಒಂದು ಕಡೆ ತೋರಿಸ್ತಾರೆ, ಮತ್ತೆ ಸಾರಾಯಿ ಅಂಗಡಿ ಬಗ್ಗೆ ಕೂಡ ಒಂದು ಕಡೆ ತೋರಿಸ್ತಾರೆ. ಸಿನಿಮಾ ಕಥೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಸಿಂಪಲ್ ಸ್ಟೋರಿ ಅನ್ಸುತ್ತೆ. ಈ ಸಿನಿಮಾ ಸಹ ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. 1987 ತೆರೆ ಕಂಡಂತ ಎಷ್ಟೋ ಸಿನಿಮಾಗಳೇನಿದೆ ಆ ಎಲ್ಲದಕ್ಕಿಂತ ಈ ಸಿನಿಮಾ ದೊಡ್ಡ ದಾಖಲೆ ಕೂಡ ಬರೆಯುತ್ತೆ. ಒಂದು ಅಂದಾಜಿನ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಸಿನಿಮಾದ ಬಜೆಟ್ 30 ರಿಂದ 35 ಲಕ್ಷ ಹಾಕಿರ್ತಾರೆ. ಅಂದ್ರೆ ಈ ಸಿನಿಮಾ ಬಹುಪಾಲು ಚಿತ್ರೀಕರಣ ಒಂದು ಹಳ್ಳಿಯಲ್ಲೇ ನಡೆಯುತ್ತೆ. ಹಾಗಾಗಿ ಒಂದು ಕಮ್ಮಿ ಬಜೆಟ್ ಅಲ್ಲಿ ಈ ಒಂದು ಸಿನಿಮಾನ ನಿರ್ಮಾಣ ಕೂಡ ಆಗುತ್ತೆ. ಆದ್ರೆ ಈ ಸಿನಿಮಾದ ಕಲೆಕ್ಷನ್ ಎಷ್ಟು ಅಂತಂದ್ರೆ ಆಗಿನ ಕಾಲಕ್ಕೆ 1987ರಲ್ಲಿ ಹತ್ತತ್ರ 2.5 ಕೋಟಿ ಹಾಕಿದ್ದ ಬಂಡವಾಳಕ್ಕಿಂತ 5 ರಿಂದ 6 ಪಟ್ಟು ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಕಲೆಕ್ಟ್ ಕೂಡ ಮಾಡುತ್ತೆ. ಈ ಸಿನಿಮಾಗೆ ಸಂಭಾಷಣೆ ಬರ್ದಿದ್ದು ಚಿ ಉದಯಶಂಕರ್ ಅವರು, ಮತ್ತು ಸಿನಿಮಾದ ಕತೆ ಪಿ ವಾಸು ಅವರು ಬರ್ದಿರ್ತಾರೆ. ನಿರ್ದೇಶನ ಭಾರ್ಗವ್ ಅವರು ಮಾಡಿರ್ತಾರೆ. ನಿಮ್ಗೆಲ್ಲ ನೋಡ್ಬೋದು, ವಿಷ್ಣುವರ್ಧನ್ ಅವರು ಮತ್ತೆ ಭವ್ಯ ಅವರು ಅಭಿನಯ ಮಾಡಿದ್ದಾರೆ ಅಂತಂದ್ರೆ ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿ ಆಗುತ್ತೆ. ಯಾಕೆಂತಂದ್ರೆ ಅಣ್ಣವರು ಭಾರತಿ, ವಿಷ್ಣುವರ್ಧನ್ ಸುಹಾಸಿನಿ ಜೋಡಿ ಎಷ್ಟು ಪಾಪ್ಯುಲರ್ ಆಗಿತ್ತೋ, ಅದೇ ತರ ವಿಷ್ಣುವರ್ಧನ್ ಮತ್ತೆ ಭವ್ಯ ಅವ್ರ ಜೋಡಿ ಕೂಡ ದೊಡ್ಡ ಮಟ್ಟದಲ್ಲಿ ಪಾಪ್ಯುಲರ್ ಆಗಿರುತ್ತೆ ಆ ಒಂದು ಟೈಮಲ್ಲಿ. ಹಾಗಾಗಿ ಈ ಒಂದು ಕೆಮಿಸ್ಟ್ರಿ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತೆ ಈ ಸಿನಿಮಾದಲ್ಲಿ ಹಾಡುಗಳು ಅಷ್ಟೇ ಒಂದಕ್ಕಿಂತ ಒಂದು ಅದ್ಭುತವಾಗಿ ಹಾಡುಗಳು ಕೊಟ್ಟಿದ್ದಾರೆ. ಅಶ್ವಥ್ ಅವ್ರ ಅಭಿನಯ ಮಾಡಿದ್ದಾರೆ. ತಂದೆ ಪಾತ್ರಕ್ಕೆ ನಮ್ಮ ಕನ್ನಡದಲ್ಲಿ ಅಶ್ವಥ್ ಅವ್ರನ್ನ ಬಿಟ್ರೆ ಬೇರೆ ಯಾರು ಕೂಡ ಅಷ್ಟು ಚೆನ್ನಾಗಿ ಸೂಟ್ ಆಗಲ್ಲ ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅವ್ರ ಅಭಿನಯ. ಪಂಡ್ರಿಬಾಯಿ ಅವರು ಅಷ್ಟೇ ಅವ್ರ ತಾಯಿ ಪಾತ್ರ ಮಾಡಿದ್ದಾರೆ. ಅಣ್ಣವ್ರಿಗೆ ನಾಯಕಿಯಾಗಿ ಅಭಿನಯ ಮಾಡ್ತಿದ್ರು. ತದನಂತರ ಎಲ್ಲಾ ನಟರುಗಳಿಗೂ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಂಡು ಪೋಷಕ ಪ್ರಧಾನ ಪಾತ್ರದತ್ತ ಅವರು ಒಲವು ತೋರ್ತಾರೆ. ಹಾಗಾಗಿ ಈ ಸಿನಿಮಾದಲ್ಲಿ ಅವ್ರ ಅಭಿನಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ತಾರಾ ಕ್ಯಾರೆಕ್ಟರ್ ಯಾವ ತರ ಅಂತಂದ್ರೆ, ಹೀರೋಯಿನ್ಗೆ ಫ್ರೆಂಡ್ಸ್ ಇತ್ತು ಅಂತಂದ್ರೆ ಅಥವಾ ಹೀರೋಗಳಿಗೆ ತಂಗಿ ಪಾತ್ರ ಇತ್ತು ಅಂತಂದ್ರೆ ಅದಕ್ಕೆ ತಾರಾ ಅವ್ರನ್ನ ಬಿಟ್ರೆ ಬೇರೆ ಯಾರು ಕೂಡ ಅಷ್ಟು ಚೆನ್ನಾಗಿ ಮ್ಯಾಚ್ ಆಗೋದಿಲ್ಲ. ಈ ಸಿನಿಮಾದಲ್ಲೂ ಕೂಡ ವಿಷ್ಣುವರ್ಧನ್ ಅವರ ತಂಗಿ ಪಾತ್ರದಲ್ಲಿ ತಾರಾ ಅವರು ಅಭಿನಯ ಮಾಡಿದ್ದಾರೆ. ನೀವು ಕೂಡ ಸಿನಿಮಾ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಈ ಸಿನಿಮಾ. ಈ ಸಿನಿಮಾದ ಬಗ್ಗೆ ಇನ್ನೊಂದು ವಿಶೇಷ ಏನ್ ಹೇಳ್ಬೇಕು ಅಂತಂದ್ರೆ, ಕರುಣಾಮಯಿ ಸಿನಿಮಾ ಕೋಕುಲು ಸರೋಜರಾವ್ ಅವರ ಒಂದು ಕಾದಂಬರಿ ಆಧಾರಿತ ಸಿನಿಮಾ ಆಗಿರುತ್ತೆ. ಅವರು ಸಹ ಸಿಕ್ಕಾಪಟ್ಟೆ ಕಾದಂಬರಿಗಳನ್ನ ಬರೆದಿದ್ದಾರೆ. ಅದ್ರಲ್ಲಿ ವಿಷ್ಣುವರ್ಧನ್ ಅವ್ರಿಗೆ ಇದೇ ಮೊದಲ ಸಿನಿಮಾ ಅವ್ರು ಬರೆದಿರೋ ಕಾದಂಬರಿ ಸಿನಿಮಾ ಆಗಿದ್ದು. ಮತ್ತೆ ಇನ್ನೊಂದು, ಈ ಸಿನಿಮಾ ಎಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ ಆಯ್ತು ಅಂತಂದ್ರೆ, ಈ ಸಿನಿಮಾನ 2 ವರ್ಷ ಬಿಟ್ಟು 1989ರಲ್ಲಿ
ಪಿ ವಾಸು ಅವರು ಹೋಗಿ ತಮಿಳಲ್ಲಿ ಕೂಡ ನಿರ್ದೇಶನ ಮಾಡ್ತಾರೆ ಈ ಸಿನಿಮಾನ. ಅಲ್ಲೂ ಅವರು ಒನ್ ಆಫ್ ದ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾರೆ. ತಮಿಳಲ್ಲಿ ವಿಜಯಕಾಂತ್ ಅವರು, ಬಿ ಸರೋಜಾದೇವಿ ಅವರು, ಜಿಮ್ನಿ ಗಣೇಶನ್ ಅವರು ಅಭಿನಯ ಮಾಡ್ತಾರೆ. ಅಲ್ಲೂ ಕೂಡ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಆಗ ಕನ್ನಡದಲ್ಲಿ ಬಂದಂತ ಸಿನಿಮಾಗಳು ಕೂಡ ತಮಿಳಿಗೆ ರಿಮೇಕ್ ಆಗ್ತಿತ್ತು. ಅದರಲ್ಲಿ ಈ ಒಂದು ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿರೋದ್ರಿಂದ ಬೇರೆ ಭಾಷೆಗೆ ಡಬ್ಬ ಕೂಡ ಹೋಗುತ್ತೆ. ಕರುಣಾಮಯಿ ಈ ಸಿನಿಮಾ 100 ಡೇಸ್ ಓಡುತ್ತೆ. ಸಾಕಷ್ಟು ಚಿತ್ರಮಂದಿರದಲ್ಲಿ ಈ ಸಿನಿಮಾ 25 ವಾರಗಳ ಕಾಲ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತೆ. ಆಗ ನಿರ್ದೇಶಕ ಭಾರ್ಗವ್ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ಕುತ್ಕೊಂಡು ಮಾತಾಡ್ಬೇಕಾದ್ರೆ ಒಂದು ಟೀಮ್ ಅಲ್ಲಿ ಅಣ್ಣವ್ರ ಕಂಪನಿಯವರು ಸಿನಿಮಾ 100 ಡೇಸ್ ಓಡಿದ್ರೆ ಒಂದು ಬೆಳ್ಳಿ ಲೋಟ ಅಥವಾ ತಟ್ಟೆ ಏನಾದ್ರು ಕೊಡ್ತಾ ಇರ್ತಾರೆ. ಅದೇ ತರ ನಾವು ಏನಾದ್ರು ಕೊಡೋಣ, ಯಾಕಂದ್ರೆ ಶೀಲ್ಡ್ ಏನಾದ್ರು ಕೊಡ್ತು ಅಂತಂದ್ರೆ ಅದು ಬೇಗ ಹಾಳಾಗುತ್ತೆ ಅಥವಾ ತುಕ್ಕು ಹಿಡಿದು ಬಿಡುತ್ತೆ. ಅದನ್ನ ಜನ ಮೂಲೆಗೆ ಎಸಿತಾರೆ. ಬೆಳ್ಳಿ ಲೋಟ ಏನಾದ್ರು ಕೊಡ್ತು ಅಂತಂದ್ರೆ ಅದನ್ನ ಅವ್ರು ಇಟ್ಕೊಂಡಿರ್ತಾರೆ. ಅವ್ರ ಕಷ್ಟ ಬಂದಾಗ ಅದನ್ನ ಅವರು ಉಪಯೋಗಿಸ್ಕೋತಾರೆ. ಹಾಗಾಗಿ ಅಣ್ಣವ್ರ ಕುಟುಂಬದವ್ರು ಏನ್ ಮಾಡ್ತಿತ್ತು ಅಂತಂದ್ರೆ, ಬೆಳ್ಳಿ ಲೋಟ ತಟ್ಟೆ ಕೊಡ್ತಾ ಇದ್ದ ಕಾರಣನೇ ಅದು, ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಬಡ ಕಾರ್ಮಿಕರು ಏನಿದಾರೋ ಅವ್ರ ಮುಂದೆ ಕಷ್ಟ ಏನಾದ್ರು ಬಂತು ಅಂತಂದ್ರೆ ಅದನ್ನ ಅವ್ರು ಸೇಲ್ ಮಾಡ್ಲಿ ಅಥವಾ ಅದರಿಂದ ಅವ್ರ ಜೀವನ ನಡೆಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಣ್ಣವ್ರ ಕುಟುಂಬ ಆ ಕೆಲಸ ಮಾಡ್ತಿತ್ತು. ಕರುಣಾಮಯಿ ಸಿನಿಮಾ 25 ವಾರ ಓಡಿದಾಗ ಕೂಡ ಇದೇ ಕೆಲಸನ ಭಾರ್ಗವ್ ಅವ್ರು ಮಾಡಿದ್ರು. ಪ್ರತಿಯೊಬ್ಬ ಸಿನಿಮಾದಲ್ಲಿ ಕೆಲಸ ಮಾಡಿದವರು ಎಲ್ಲರಿಗೂ ಸಹ ಒಂದು ಬೆಳ್ಳಿ ಲೋಟ ಅಥವಾ ತಟ್ಟೆಗಳು ಕೊಡುವಂತ ಕೆಲಸಗಳನ್ನ ಮಾಡಿದ್ರು. ಹಾಗಾಗಿ ಅಣ್ಣವರ ಕುಟುಂಬನ ಕೂಡ ಅವರು ನೆನ್ಸ್ಕೋತಾರೆ ಒಂದು ಸಿನಿಮಾ ಸಕ್ಸಸ್ ಆದಾಗ. ಯಾಕಂದ್ರೆ ಅವರು ಬಿಟ್ಟಂತ ಸಿನಿಮಾ ನಾವು ಮಾಡ್ದೋ, ಸಿನಿಮಾ ಸಕ್ಸಸ್ ಆಯ್ತು. ಆಮೇಲೆ ಅವರು ಏನ್ ಕಲ್ಚರ್ನ ಫಾಲೋ ಮಾಡ್ತಿದ್ರು ಅದನ್ನ ನಾವು ಈ ಸಿನಿಮಾದಲ್ಲಿ ಅಳವಡಿಸ್ಕೊಂಡ ಅಂತ ಹೇಳ್ತಾರೆ. ಈ ಸಿನಿಮಾ ಯಾವೊಂದು ಚಿತ್ರಮಂದಿರದಲ್ಲಿ ನೀವು ನೋಡಿದ್ರಿ ಮತ್ತೆ ಈ ಸಿನಿಮಾದ ಮುಖ್ಯ ಚಿತ್ರಮಂದಿರ ಯಾವ್ದಾಗಿತ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ. ಈ ಸಿನಿಮಾನ ಅಣ್ಣವ್ರು ಅಭಿನಯ ಮಾಡಿದ್ರೆ ಯಾವ ತರ ಇರ್ತಿತ್ತು ಅನ್ನೋದನ್ನ ಕೂಡ ಈ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದೀನಿ. ಎಲ್ರಿಗೂ ಧನ್ಯವಾದಗಳು.